ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆಯ ಪ್ರಕರಣ, ಈ ಪ್ರಕರಣದ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ ಅಬ್ಸ್ಕ್ಯಾಂಡ್ ಆಗಿದ್ದ. ಕೊನೆಗೂ ಕೂಡ ಆತನನ್ನ ಲಾಕ್ ಮಾಡಲಾಗಿದೆ. ಬಿಕ್ಲು ಶಿವ ಹತ್ಯೆಯ ಬಳಿಕ ತಲೆಮರೆಸಿಕೊಂಡಿದ್ದಂತಹ ವ್ಯಕ್ತಿ ಈತ. ಇವತ್ತು CID ಕಚೇರಿಗೆ ಜಗ್ಗನನ್ನ ಹಾಜರುಪಡಿಸಲಾಗುತ್ತೆ. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಎದುರು ಈತನನ್ನ ಪ್ರೆಸೆಂಟ್ ಮಾಡಿ ತದನಂತರ CID ಟೀಮ್ ಕಸ್ಟಡಿಯ ಪಡೆಯೋದಕ್ಕೂ ಕೂಡ ರೆಡಿ ಆಗಿದೆ. ಬಿಕ್ಲು ಶಿವ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವರ ವಿಚಾರಣೆಯನ್ನ CID ಟೀಮ್ ನಡೆಸಿತ್ತು. ಬಿಜೆಪಿಯ ಶಾಸಕರನ್ನು ಕೂಡ ವಿಚಾರಣೆಗೊಳಪಡಿಸಲಾಗಿತ್ತು. ತದನಂತರ ಬಿಜೆಪಿಯ ಶಾಸಕರ ಸಹಚರ ಈತ ಅಂತ ಕೂಡ ಒಂದಿಷ್ಟು ಫೋಟೋ ವಿಡಿಯೋಗಳು ಕೂಡ ರಿವೀಲ್ ಆಗಿದ್ವು. ಯಾವಾಗ ಬಿಕ್ಲು ಶಿವ ಹತ್ಯೆ ಆಯಿತು ಅನ್ನೋದು ಗೊತ್ತಾಯಿತು, ಬಿಕ್ಲು ಶಿವ ಅಲಿಯಾಸ್ ಶಿವಪ್ರಕಾಶ್ ರೌಡಿ ಶೀಟರ್ ಈತನ ಹತ್ಯೆ ಆಯಿತು ಅನ್ನೋದು ಗೊತ್ತಾಯಿತು, ಆ ಕ್ಷಣಕ್ಕೆ ಜಗದೀಶ ಜಾಗವನ್ನು ಖಾಲಿ ಮಾಡಿದ್ದ. ಪೊಲೀಸರ ಕೈಗೇನೆ ಸಿಗ್ತಾ ಇರಲಿಲ್ಲ, ವಿದೇಶದಲ್ಲೆಲ್ಲ ತಲೆಮರೆಸ್ಕೊಂಡಿದ್ದ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇತ್ತು. ಈತನನ್ನು ಕರೆತರುವುದಕ್ಕೆ ರೆಡ್ ಕಾರ್ನರ್ ನೋಟಿಸ್ನ ಮೊರೆ ಹೋಗೋದಕ್ಕೂ ಕೂಡ CBI ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಪೊಲೀಸರು ಕಾಂಟ್ಯಾಕ್ಟನ್ನು ಮಾಡಿದರು. ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಜಗದೀಶ ಲಾಕ್ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ. ಜಗದೀಶ್ ಅಲಿಯಾಸ್ ಜಗ್ಗ ಬಿಕ್ಲು ಶಿವ ಹತ್ಯೆಯ ಪ್ರಕರಣದಲ್ಲಿ A1 ಆರೋಪಿ ಈತ ಅಬ್ಸ್ಕ್ಯಾಂಡ್ ಆಗಿದ್ದ. ಪೊಲೀಸರ ಕೈಗೆ ಹೇಗೆ ಲಾಕ್ ಆದ, ಏನ್ ಡೀಟೇಲ್ ಸಿಗ್ತಾ ಇದೆ ಅಂತ? ಪ್ರೇಮ್, A1 ಆರೋಪಿ ಈ ಜಗ್ಗ ಅಲಿಯಾಸ್ ಜಗದೀಶನನ್ನ ಇದೀಗ CID ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಜುಲೈ 16ನೇ ತಾರೀಕು ಬೆಂಗಳೂರಿನ ಪುಲಕೇಶಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏಕಾಏಕಿ ಬಿಕ್ಲು ಶಿವನನ್ನ ಹತ್ಯೆ ಮಾಡಲಾಗಿತ್ತು. ಹೊಂಚು ಹಾಕಿ ಸುಮಾರು 7-8 ಜನರ ಗುಂಪು ಮಚ್ಚು ಲಾಂಗ್ಗಳಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಆ ಪ್ರಕರಣದಲ್ಲಿ ಈತ A1 ಆರೋಪಿ. ಪ್ರಕರಣದ ಆದ ಬಳಿಕ ಈತ ಬೆಂಗಳೂರಿನಿಂದ ತನ್ನ ಮನೆಯಿಂದ ಹೊಸೂರು ಮುಖಾಂತರ ಚೆನ್ನೈಗೆ ಎಸ್ಕೇಪ್ ಆಗ್ತಾನೆ. ಅಲ್ಲಿಂದ ದುಬೈಗೆ ಹೋಗ್ತಾನೆ. ದುಬೈನಿಂದ ಥೈಲ್ಯಾಂಡ್, ಹೀಗೆ ಅಕ್ಕಪಕ್ಕ ದೇಶಗಳಲ್ಲಿ ಓಡಾಟವನ್ನ ನಡೆಸ್ಕೊಂಡಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈತನನ್ನ ಪತ್ತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಕರಣ CIDಗೆ ವರ್ಗವಾದಂತಹ ಬಳಿಕ ಲುಕೌಟ್ ನೋಟಿಸ್ ಅನ್ನ ಹೊರಡಿಸುವ ಕೆಲಸವನ್ನ ಮಾಡಲಾಗಿತ್ತು. ಯಾವಾಗ ಈ ಪ್ರಕರಣ ದಾಖಲಾಯಿತು, ಭಾರತೀನಗರ ಪೊಲೀಸರು ಸುಮಾರು 20ಕ್ಕೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಅಟ್ಟುವ ಕೆಲಸವನ್ನ ಮಾಡಲಾಗಿತ್ತು. ಪ್ರಕರಣದಲ್ಲಿ FI ಆರೋಪಿಯಾಗಿದ್ದಂತಹ ಭೈರತಿ ಬಸವರಾಜ್ MLA ಅವರನ್ನ 2 ಬಾರಿ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಕೂಡ ಅಧಿಕಾರಿಗಳು ಮಾಡಿದ್ರು. ಸದ್ಯ ಇದೀಗ ಈತನನ್ನ ಅರೆಸ್ಟ್ ಮಾಡಿ ಕರೆತರ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆದ್ರೆ ಈತ ಎಲ್ಲಿ ಪತ್ತೆಯಾದ, ದೇಶದ ಒಳಗೆ ಬಂದಿದ್ದ ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಿರೋದು. ಎಲ್ಲಿ ಈತನನ್ನ ಅರೆಸ್ಟ್ ಮಾಡಲಾಯಿತು ಅನ್ನೋ ಇನ್ನಷ್ಟು ಮಾಹಿತಿ ತಿಳಿಯಬೇಕಿದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.